ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೇಶೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಒಂದು ವ್ಯೂವರ್ಸ್ಗಳಾಗ್ಬೋದು, ಟಿಕ್ಟಾಕ್ ವ್ಯೂವರ್ಸ್ ಆಗ್ಬೋದು ಅಥವಾ ಯೂಟ್ಯೂಬ್ ವ್ಯೂವರ್ಸ್ ಆಗ್ಬೋದು, ನಿಜವಾಗ್ಲೂ ನಿಮ್ಮನ್ನು ತುಂಬ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ನೀವು ನೋಡಿದ್ದೀರಾ, ಇವಾಗ ಎಕ್ಸಾಂಪಲ್ ಇವಾಗ ಪೈಲ್ವಾನ್ ಸಿನಿಮಾ ಅಂತ ಅಂದ್ಕೊಳ್ಳಿ. ಪೈಲ್ವಾನ್ ಸಿನಿಮಾ ರಿಲೀಸ್ ಆಯಿತು. ಸೊ ರಿಲೀಸ್ ಆಗಿರೋದಕ್ಕಿಂತ ಮುಂಚೆನೇ ರಿವ್ಯೂ ಮಾಡಿಬಿಡ್ತಾರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು. ಓಕೆ ಬಿಡಿ, ಅದೇನೋ ಫ್ಯಾನ್ ಶೋ ಅದು ಇದು ಏನೋ ಮಾಡ್ತಾರೆ, ಅಲ್ಲಿ ನೋಡ್ಕೊಬಂದು ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ, ಅದು ಬಿಟ್ಟಾಕಿ ಅದು ಒಂಥರ. ಇನ್ನೊಂದು ನನಗೆ ನಗ ಬರುತ್ತೆ ಇದು ಹೇಳೋದಕ್ಕೆ. ಫಸ್ಟ್ ಡೇ ಕಲೆಕ್ಷನ್ ಯಾವಾಗಪ್ಪ ಫಸ್ಟ್ ಡೇ ಕಲೆಕ್ಷನ್ ವೀಡಿಯೋ ಮಾಡ್ತಾರೆ? ಒಂದು ದಿನ ಆದಮೇಲೆ ತಾನೇ ಫಸ್ಟ್ ಡೇ ಕಲೆಕ್ಷನ್ ಗೊತ್ತಾಗೋದು ಅಲ್ವಾ? ಒಂದು ದಿನ ಆದಮೇಲೆ, ಒಂದು ದಿನ ಆಗಬೇಕು ತಾನೇ ಫಸ್ಟ್ ಡೇ ಕಲೆಕ್ಷನ್ ಆಗಬೇಕು ಅಂತಂದರೆ. ಒಂದು ದಿನವೇ ಆಗಿರಲ್ಲ. ಈಗ ಬೆಳಗ್ಗೆ ಒಂದು ಶೋ, ಮಧ್ಯಾಹ್ನ ಒಂದು ಶೋ ಆಗಿರ್ತದೆ. ಮಧ್ಯಾಹ್ನಕ್ಕೆ ಆಗಲೇ ವೀಡಿಯೋ ಅಪ್ಲೋಡು, ಫಸ್ಟ್ ಡೇ ಕಲೆಕ್ಷನ್ 20 ಕೋಟಿ, KGFನ ಇನ್ನೂ ಇದು ದಾಟಿಲ್ಲ ಈ ಒಂದು ಸಿನಿಮಾ ಅಂತ ಮಾಡ್ತಾರೆ. ಜಸ್ಟ್ ಅವರೆಲ್ಲ ಏನಂತಂದರೆ ಒಂದು ಫ್ಯಾನ್ಸ್ ವಾರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಅವರ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಫಸ್ಟ್ ಡೇ ಕಲೆಕ್ಷನ್ ಎಲ್ರಿಗೂ ನೋಡಬೇಕು ಅಂತ ಆಸೆ. ಸೊ ಆ ಒಂದು ಕಾರಣಕ್ಕೆ ಯಾರು ಫಸ್ಟ್ ಮಾಡ್ತಾರೆ ಅವರ ಒಂದು ವೀಡಿಯೋ ಪಕ್ಕ ಓಡುತ್ತೆ ಯೂಟ್ಯೂಬಲ್ಲಿ. ಆ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂತಂದರೆ, ನೆನ್ನೆನೇ ಒಂದು ತಮ್ನೆಲ್ನ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾರೆ. ಫಸ್ಟ್ ಡೇ ಪೈಲ್ವಾನ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಅಂತ. ಸೊ ಫಸ್ಟ್ ಹೋಗಿ ಸಿನಿಮಾ ನೋಡ್ತಾರೆ. ಸಿನಿಮಾ ನೋಡಿ 1-2 ಶೋ ಆಗಿಬಿಡ್ಲಿ, ಆಗಲೇ ಫಸ್ಟ್ ಡೇ ಕಲೆಕ್ಷನ್ ಅವ್ರ ತಲೆಯಲ್ಲಿ ಎಷ್ಟು ಬೇಕು ಅಂದಾಜು ಜನಗಳು ಎಣಿಸ್ಕೊಬಿಟ್ಟಿರ್ತಾರೇನೋ, ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಕಲೆಕ್ಷನ್ ಆಗುತ್ತೆ ಅಂತ ಅವರೇ ಆಯ್ತಾ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಷ್ಟು ಆಗ್ಬೋದು ಅಂತ ಅಂದ್ಕೊಂಡು ಅಷ್ಟನ್ನೇ ಹೇಳ್ಬಿಡ್ತಾರೆ ವೀಡಿಯೋದಲ್ಲಿ. ಸೊ ಅಲ್ಲಿಗೆ ಏನು ತಪ್ಪು ಸಂದೇಶ ಕೊಟ್ಟಂಗೆ, ಒಂದು ದಿನವೇ ಆಗಿಲ್ಲ ಆಲ್ರೆಡಿ ಫಸ್ಟ್ ಡೇ ಕಲೆಕ್ಷನ್ನ ತೋರಿಸ್ತಾ ಇದ್ದಾರೆ ಅಂತ. ನನಗೆ ಇದನ್ನು ನೋಡ್ಬಿಟ್ಟು ತುಂಬ ನಗ ಬರ್ತದೆ. ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಎಲ್ಲ ಸಿನಿಮಾಗಳದ್ದು ಅಷ್ಟೇ ಫಸ್ಟ್ ಡೇ ಆಗಿರಲ್ಲ, ಅಲ್ಲೇ ಫಸ್ಟ್ ಡೇ ಕಲೆಕ್ಷನು. 1-2 ದಿನ ಬಿಟ್ಕೊಂಡು ಮಾಡ್ತಾರೆ ಫಸ್ಟ್ ಡೇ ಕಲೆಕ್ಷನ್ನ, ವೀಡಿಯೋಗಳು ಮಾಡ್ತಾರ? ಇಲ್ಲ, ಫಸ್ಟ್ ಅವ್ರು ಮಾಡಬೇಕಲ್ಲ, ಫಸ್ಟ್ ಅವ್ರ ಚಾನಲ್ ಇನ್ಕ್ರೀಸ್ ಆಗಬೇಕಲ್ಲ, ಗ್ರೋ ಆಗಬೇಕಲ್ಲ. ಅದಕ್ಕೆ ಜನಗಳಿಗೆ ತಪ್ಪು ಸಂದೇಶ ಕೊಟ್ಬಿಡೋದು. ಆಮೇಲೆ ಇಲ್ಲಿ ಆಲೇ ಫೈಟ್ ವಾರ್ ಶುರು. ಫ್ಯಾನ್ಸ್ಗಳು ಕಿತ್ತಾಡ್ತಾ ಇರ್ತಾರೆ ಇಲ್ಲಾಲೆ. ಯಾಕೆ ಅಂತಂದರೆ ಇನ್ನು ಯಜಮಾನ ಇದನ್ನೇ ಮುರಿದಿಲ್ಲ ಈ ಒಂದು ಸಿನಿಮಾ, ಆ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು, ಈ ಒಂದು ಸಿನಿಮಾ ಅಷ್ಟು ಕಲೆಕ್ಷನ್ ಮಾಡಿಲ್ವಂತೆ. ಬೇಕಾದ್ರೆ ಆ ಒಂದು ವೀಡಿಯೋ ನೋಡ್ಬಿಟ್ಟು ವೀಡಿಯೋ ಲಿಂಕ್ ಶೇರ್ ಮಾಡೋದು ಅವ್ರಿಗೆ. ಸೊ ಇದರಿಂದ ಏನಾಗಿದೆ ಅಂತಂದರೆ, ನಾವು ಆನೆಸ್ಟಾಗಿ ಯಾವುದೋ ಒಂದಷ್ಟು ಚಾನಲ್ಗಳು ಆನೆಸ್ಟಾಗಿ ರಿವ್ಯೂ ಕೊಡ್ತಾರೆ. ಈಗ ಎಕ್ಸಾಂಪಲ್ ಇವಾಗ 20 ಕೋಟಿ ಈ ಒಂದು ಸಿನಿಮಾ ದುಡ್ಡು ಮಾಡಿದೆ ಅಂತಂದರೆ, ಆವಾಗ ಆ ಒಂದು ವೀಡಿಯೋನ ನಂಬಲ್ಲ ಅವರು. ಹೋಗಿ ಕಮೆಂಟ್ ಬಾಕ್ಸ್ನ ತೆಗೆದ್ಬಿಟ್ಟು ಕಮೆಂಟ್ ಮಾಡ್ತಾರೆ, ಇಲ್ಲ ಬ್ರೋ 25 ಕೋಟಿ ಅಂತೆ. ಏನಕ್ಕೆ ಆ ಒಂದು 25 ಕೋಟಿಗೆ ಆ ಒಂದು ವ್ಯೂವರ್ ಅಟ್ಯಾಚ್ಮೆಂಟ್ ಆಗಿರ್ತಾನೆ ಅಂತಂದರೆ, 2 ಶೋ ಆಗೋದಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡಿರ್ತಾನಲ್ಲ, ಇಷ್ಟು ಫಸ್ಟ್ ಡೇ ಕಲೆಕ್ಷನ್ ಇಷ್ಟು ಅಂತ ಅವ್ನು ಜಾಸ್ತಿ ಹೇಳಿರ್ತಾನೆ. ಯಾಕೆ ಅಂತಂದರೆ ಅವನು ಅಂದಾಜು ಮೇಲೆ ಹೇಳಿರ್ತಾನೆ, ಯಾಕೆ ಅಂತಾರೆ ಅಷ್ಟು ಸೇರ್ಬೋದು ಅಂತ. ಬಟ್ ಜನಗಳಿಗೇನು ಅಂತಂದರೆ ಅದೇ ಫಿಕ್ಸ್ ಅಂತ ಅಂದ್ಕೊಂಡು ಅವರು ಅದನ್ನು ಅಲ್ಲಿ ಕಮೆಂಟ್ ಮಾಡ್ತಾರೆ. 30 ಕೋಟಿ ಅಂತ. ಬ್ರೋ ನೀವೇನು ಬ್ರೋ ಇಷ್ಟು ಸುಳ್ಳು ಹೇಳ್ತೀರಾ, ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡಿ ವೀಡಿಯೋ ಮಾಡಿ ಬ್ರೋ ಅಂತ ನಮಗೆ ಕಮೆಂಟ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಾನು ವ್ಯೂವರ್ಸ್ಗಳಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಥರ ವೀಡಿಯೋಸ್ಗಳಿಗೆ ಯಾರು ಕೂಡ ಸಪೋರ್ಟ್ ಮಾಡಲೇಬೇಡಿ. 2 ಶೋ ಆದಮೇಲೆ ಫಸ್ಟ್ ಡೇ ಕಲೆಕ್ಷನ್ ಅಂತ ಹಾಕೋರು, ಆಮೇಲೆ ಸುಮ್ಮನೆ ಫ್ಯಾನ್ಸ್ ಕ್ರೇಜು, ಆಮೇಲೆ ಅದೇನೋ ಅಂತಾರಲ್ಲ ಜನಗಳೇ ಇಲ್ಲ ಅಂತ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋದು. ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಥಿಯೇಟ್ರು ಇನ್ನೂ ಟಿಕೆಟೇ ಶುರು ಮಾಡಿರಲ್ಲ ಅಂತಂದರೆ, ಟಿಕೆಟ್ ಕೊಡೋದಕ್ಕೆ ಶುರು ಮಾಡಿರಲ್ಲ, ಒಂದು ಸಿನಿಮಾ ರಿಲೀಸೇ ಆಗಿರೋದಿಲ್ಲ, ಜಸ್ಟ್ ಪೋಸ್ಟರ್ ಅಂಟಿಸಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಟಿಕ್ಟಾಕಲ್ಲಿ ಎಸ್ಪೆಷಲಿ ನಾನು ಹೇಳಬೇಕು, ಟಿಕ್ಟಾಕಲ್ಲಿ ಮಾಡ್ತಾರೆ ವೀಡಿಯೋಗಳ. ಯಪ್ಪ ಏನಂತಂದರೆ ಜಸ್ಟ್ ಒಂದು 5 ಸೆಕೆಂಡ್ಸ್ ಹಾಕಲ್ವಾ ಆ ವೀಡಿಯೋಗಳು ಟ್ರೆಂಡ್ ಆಗೋದಕ್ಕೆ. ಏನು ಮಾಡ್ತಾರೆ ಅಂತಂದರೆ, ಪಾಪ ಇನ್ನೂ ಕ್ಯೂನಲ್ಲೇ ನಿಂತಿರಲ್ಲ ಯಾರೂ ಥಿಯೇಟ್ರ್ ಒಳಗೆ ಬಂದು. ಸೊ ಆ ಟೈಮಲ್ಲಿ 7 ಗಂಟೆಗೆ ಹೋಗ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಹಿಂಗೆ ಈ ಒಂದು ಸಿನಿಮಾಗೆ ಜನಗಳೇ ಇಲ್ಲ ಅಂತ ವೀಡಿಯೋ ಅಪ್ಲೋಡ್ ಮಾಡೋದು. ಸೊ ಪೈಲ್ವಾನ್ ಸಿನಿಮಾಗೂ ಕೂಡ ತುಂಬ ಮಾಡಿದ್ದಾರೆ ಟಿಕ್ಟಾಕಲ್ಲಿ. ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ, ನೀವುಗಳು ಮಾಡ್ತಾ ಇರುವಂಥದ್ದು ನಮ್ಮ ಕನ್ನಡ ಸಿನಿಮಾಗಳಿಗೆ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಬೇರೆ ಸಿನಿಮಾಗೂ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡ ಸಿನಿಮಾಗಳಿಗಂತೂ ಮಾಡಲೇಬೇಡಿ. ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಾರೆ, ನಮ್ಮ ಕನ್ನಡ ಸಿನಿಮಾಗಳು ಇವಾಗ ತುಂಬ ಒಳ್ಳೊಳ್ಳೆ ಲೆವೆಲ್ಗೆ ಹೋಗ್ತದೆ. ಸೊ ಕೆಲವೊಂದಷ್ಟು ಜನ ಇದನ್ನು ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಒಂದಷ್ಟು ಟೈಟ್ಲ್ಗಳನ್ನ ನೋಡಿದೆ, ಏನಂತಂದರೆ ಒಂದು ನೆಗೆಟಿವ್ ಆಗಿ ಒಂದು ಸಿನಿಮಾಗಳಿಗೆ ರಿವ್ಯೂನು ಕೂಡ ಕೊಟ್ಟಿದ್ದಾರೆ. ಪೈಲ್ವಾನ್ ಸಿನಿಮಾ ಚೆನ್ನಾಗಿಲ್ಲ ಅದು ಇದು ಅಂತ. ಸೊ ಅವರೆಲ್ಲ ಜಸ್ಟ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಫೋಕಸ್ ಮಾಡ್ಕೊಳ್ತಾ ಇದ್ದಾರೆ, ಫೇಮಸ್ ಆಗೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ, ಒಂದು ಡಿಫ್ರೆಂಟ್ ಆದಂಥ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಬಿಡಿ, ಇನ್ನು ಕೆಲವೊಂದಷ್ಟು ಜನ ಪೈಲ್ವಾನ್ ಸಿನಿಮಾದಲ್ಲಿ ಹೋಗ್ಬಿಟ್ಟು ಬೇರೆ ಒಂದು ಹೀರೋ ಹೆಸರಿಗೆ ಹೋಗೋದು, ಈ ಥರ ಒಂದು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಆ ವಿಡಿಯೋಗೆ ಬೇರೆಯವರು ಒಂದು ಎಡಿಟ್ ಮಾಡಿ ಏನೋ ಮಾಡೋದು. ಸೊ ಈ ಥರ ತುಂಬ ನೋಡ್ತಾ ಇದ್ದೀವಿ, ನೀವು ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗಂತೂ ಇದನ್ನೆಲ್ಲ ನೋಡೋದಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ತುಂಬ ಫ್ಯಾನ್ಸ್ ವಾರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊರತು ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾಯಿಲ್ಲ. ಇದಕ್ಕೆ ಮುಖ್ಯ ಕಾರಣ
ಫ್ಯಾನ್ಸ್ ವಾರ್ಗಳು ಏನಕ್ಕೆ ಕ್ರಿಯೇಟ್ ಆಯ್ತದೆ ಅಂತಂದರೆ ಮುಖ್ಯ ಕಾರಣ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ಗಳು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಸೊ ಅದರಿಂದನೇ ಫ್ಯಾನ್ಸ್ ವಾರ್ಗಳು ಕ್ರಿಯೇಟ್ ಆಗ್ತಾ ಇರೋದು. ಅದು ಬಿಟ್ಟರೆ ಬೇರೆಯವ್ರದ್ದು ಯಾರ್ದು ಫ್ಯಾನ್ಸ್ಗಳದ್ದೇನೂ ತಪ್ಪಿಲ್ಲ. ಅಲ್ಲಿಂದ ಶುರು ಮಾಡ್ಕೊಳ್ತಾರೆ, ಇವ್ರಿಗೆ ತಂದು ಹಾಕ್ತಾರೆ, ವೀಡಿಯೋಗಳಿಗೆ ವ್ಯೂಸ್ ತಗೊಳ್ತಾರೆ, ದುಡ್ಡು ಮಾಡ್ಕೊಳ್ತಾರೆ, ಆಮೇಲೆ ಐಕ್ಳುಗಳು ಕಿತ್ತಾಡ್ತಾರೆ. ಇಷ್ಟೇ ಆಗ್ತಾ ಇರೋದು. ಸೊ ನಾನು ಒಂದು ಕೇಳ್ತೀನಿ, ಎಲ್ಲ ಒಂದು ಯೂಟ್ಯೂಬರ್ಸ್ ಯಾರೆಲ್ಲ ಒಂದು ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದೀರಾ ಅಥವಾ ಏನು ಇಲ್ಲದೇ ಇರುವಂಥ ವಿಷಯಗಳನ್ನ ಸುಮ್ಮನೆ ಜನಗಳಿಗೆ ತಿಳಿಸ್ತಾ ಇದ್ದೀರಾ ನಿಮ್ಮ ಒಂದು ವ್ಯೂಸ್ಗೋಸ್ಕರ, ದಯವಿಟ್ಟು ಆ ರೀತಿ ಕೆಲಸಗಳನ್ನ ಮಾಡಬೇಡಿ. ಅದಕ್ಕಿಂತ ಹೆಚ್ಚಾಗಿ ನಾನು ವ್ಯೂವರ್ಸ್ಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಆ ಥರ ವೀಡಿಯೋಸ್ಗಳಿಗೆ ಸಪೋರ್ಟೇ ಮಾಡಬೇಡಿ ಕಣ್ರಪ್ಪ. ಅವ್ರು ಏನೇ ಹಾಕಿರಲಿ, ಇವತ್ತೇ ಒಂದು ಹೀರೋ ಸತ್ತೋದ ಅಂತ ಒಂದು ತಮ್ನೇಲ್ ಹಾಕಿದ್ರು ಕೂಡ ಆ ಒಂದು ವಿಡಿಯೋನ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ನೋಡೇ ಬಿಡೋಣ, ಓಪನ್ ಮಾಡೋದಕ್ಕೆ ಹೋಗ್ಬೇಡಿ. ನ್ಯೂಸ್ ಚಾನಲ್ ಹೋಗಿ ಕುತ್ಕೊಂಡು ನೋಡಿ ಏನಾದರೂ ಹೀರೋ ಸದಾಗಿದ್ದಾನ ಇಲ್ವಾ ಅಂತ. ಅದನ್ನೂ ಮಾಡ್ತಾರೆ ಕಣ್ರಪ್ಪ. ಹೀರೋ ಸದಾಗಿಲ್ಲ ಅಂತಂದ್ರೆ ಒಂದು ಕತ್ತೆಲ್ಲ ಕಟ್ ಮಾಡಿಬಿಟ್ಟು ಯಾವುದೋ ಒಂದು ಕಾರಣ ಹಿಂಗೆ ತಂದು ನಿಲ್ಲಿಸ್ಬಿಟ್ಟು ಮುಂದೆಗಡೆ ತಮ್ನೇಲೆಲ್ಲ ಹಾಕ್ತಾರೆ. ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಾರೋ ನಮ್ಮ ಮೈಕ್ಳುಗಳು. ಅದರಲ್ಲೂ ನಮ್ಮ ಕನ್ನಡದಲ್ಲಂತೂ ನಿಜವಾಗ್ಲೂ ಚಾನಲ್ಸ್ಗಳಂತೂ ಬೇಡ ಅನಿಸ್ಬಿಡ್ತದೆ ಒಂದೊಂದ್ಸಲ ನೋಡೋರೆ. ಆ ಥರ ಚಾನಲ್ಗಳಿಗೆ ತುಂಬ ವ್ಯೂಸ್ ಬರುತ್ತೆ. ಯಾಕೆ ಅಂತಂದರೆ ವ್ಯೂವರ್ಸ್ಗೆ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆ ಥರ ಚಿತ್ರ ನೋಡಿದ ತಕ್ಷಣ, ತಮ್ಮದೇ ನೋಡಿದ ತಕ್ಷಣ ಪಾಪ ಅವ್ರು ಕ್ಲಿಕ್ ಮಾಡಿಬಿಡ್ತಾರೆ, ಅವ್ರದ್ದು ಏನು ತಪ್ಪಿಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ಎಕ್ಸ್ಪೋಸ್ ಮಾಡಿದ್ದೀನಲ್ವಾ ಯೂಟ್ಯೂಬರ್ಸ್ ಕತೆ ಏನು ಅಂತ. ಸೊ ದಯವಿಟ್ಟು ಆ ಥರದ್ದು ವೀಡಿಯೋಸ್ಗಳನ್ನ ನೀವು ನೋಡೋದಕ್ಕೆ ಹೋಗ್ಬಿಡಿ. ಫಸ್ಟ್ ಡೇನೇ ಆಗಿರಲ್ಲ, ಫಸ್ಟ್ ಡೇ ಕಲೆಕ್ಷನ್ ಅಂತ ಹಾಕೋದು. ಸೊ ಈ ಥರದಕ್ಕೆ ಸಪೋರ್ಟು ಮಾಡಬೇಡಿ, ಏನು ಮಾಡಬೇಡಿ, ಅವ್ರಿಗೆ ಏನು ಲೈಕ್ ಓದ್ಬೇಡಿ, ಕಮೆಂಟು ಮಾಡಬೇಡಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಈ ಥರದ್ದು ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಸ್ಗಳು, ಕನ್ನಡ ಯೂಟ್ಯೂಬ್ ಚಾನಲ್ಸ್ಗಳು ಯಾವ್ಯಾವ ರೀತಿ ಒಂದು ನಿಮಗೆ ಹೆಲ್ಪ್ಫುಲ್ ಕಂಟೆಂಟ್ ಮಾಡ್ತಾ ಇಲ್ವಾ ಇಲ್ಲ ಅನ್ನೋದನ್ನ ಫ್ರ್ಯಾಂಕಾಗಿ ನನಗೆ ಕಮೆಂಟ್ ಮಾಡಿಬಿಡಿ. ಓಕೆ, ನೋಡ್ಬಿಟ್ಟು ಅದರಲ್ಲಾರು ಒಂದಷ್ಟು ಜನ ಯೂಟ್ಯೂಬ್ ಚಾನಲ್ಸ್ಗಳು ಒಳ್ಳೆ ರೀತಿಯಲ್ಲಿ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇನ್ನೂ ತಿಳಿಸ್ಕೊಡ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಕಂಡ್ರಪ್ಪ. ಒಟ್ನಲ್ಲಿ ಪೈಲ್ವಾನ್ ಸಿನಿಮಾ ಸೂಪರ್ ಹಿಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.